ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ದಯಾನಂದ ನಗರ ವಾರ್ಡ್ನಲ್ಲಿದ್ದೀವಿ. ಇವತ್ತು KRS ಪಕ್ಷದ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ದಯಾನಂದ ವಾರ್ಡ್ನ ನಮ್ಮ ವಾಸುದೇವನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣ VB ಹಾಗೂ ಇಲ್ಲಿನ ಸ್ಥಳೀಯ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ರಾಜಾಜಿನಗರದಲ್ಲಿ ಏನು ಬೆಂಗಳೂರು ನಗರದಲ್ಲಿ ಮುಂಬರುವಂಥ ದಿನಗಳಲ್ಲಿ ಏನು ಇನ್ನು ಒಂದು 2-3 ತಿಂಗಳಲ್ಲಿ GBA ಚುನಾವಣೆ ಆಗುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಯಾಕೆಂದರೆ ಸುಮಾರು 5 ವರ್ಷ ಆಗೋಯ್ತು. ಸ್ಥಳೀಯ ಸಂಸ್ಥೆಯ ಚುನಾವಣೆ ನಡೆದು BBMP ಅಂತ ಇದ್ದಿದ್ದು 5 ವರ್ಷಗಳ ಹಿಂದೆ. ಅದು ಮುಕ್ತಾಯವಾದ ನಂತರ ಸ್ಥಳೀಯವಾಗಿ ಚುನಾವಣೆ ನಡೆದಿಲ್ಲ. ಹಾಗಾಗಿ ಈಗ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಉಸ್ತುವಾರಿಯಾಗಿರುವಂಥ DK ಶಿವಕುಮಾರ್ ಅವರು ಹುಮ್ಮಸ್ನಲ್ಲಿದ್ದಾರೆ. ಎಲ್ಲ ಕಡೆ ಮೀಟಿಂಗ್ಗಳನ್ನ ಮಾಡಿ ಇಲ್ಲ ಚುನಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಇಟ್ಕೊಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ GBA ಚುನಾವಣೆಗೆ ತಯಾರಾಗ್ತಾ ಇದೆ. ನಮ್ಮ ಮುಖಂಡರುಗಳು ಬಹುತೇಕವಾಗಿ ನಾವು ಎಲ್ಲ ವಾರ್ಡ್ಗಳಲ್ಲೂ ಏನು 369 ವಾರ್ಡ್ಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ವಾರ್ಡ್ಗಳಲ್ಲೂ ಸಹ KRS ಪಕ್ಷ ಸ್ಪರ್ಧೆ ಮಾಡುತ್ತೆ. ಸ್ಥಳೀಯರಿಗೆ ನಾಯಕತ್ವ ಕೊಡುವಂತ ನಿಟ್ಟಿನಲ್ಲಿ ಈ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಸ್ಥಳೀಯರನ್ನೆಲ್ಲ ಒಳಗೊಳ್ಳಬೇಕು. ಎಲ್ಲರನ್ನೂ KRS ಪಕ್ಷದ ಸದಸ್ಯರನ್ನಾಗಿ ಮಾಡಿ ಮುಂಬರುವಂತಹ ಚುನಾವಣೆಯಲ್ಲಿ KRS ಪಕ್ಷದ ಸ್ಥಳೀಯ ಅಭ್ಯರ್ಥಿಗಳಿಗೆ ಹೆಚ್ಚು ಅವಕಾಶಗಳನ್ನು ಕೊಟ್ಟು ಯಾವುದೇ ರೀತಿಯ, ಯಾಕೆಂದ್ರೆ KRS ಪಕ್ಷದ ತತ್ವ ಸಿದ್ಧಾಂತ ಏನು ಹೇಳುತ್ತೆ, ಹಣ ಖರ್ಚು ಮಾಡಂಗಿಲ್ಲ, ಎಂಡ ತುತ್ತಂಗಿಲ್ಲ, ಲಿಕ್ಕರ್ ಕೊಡಂಗಿಲ್ಲ, ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡಬೇಕು. ಮನೆ ಮಠ ಮಾಡ್ಕೊಳ್ಳಂಗಿಲ್ಲ, ಸಾಲ ಮಾಡಂಗಿಲ್ಲ. ಯಾವುದೇ ರೀತಿಯ ಸಾಲ ಮಾಡದೆ ಜನರ ದೇಣಿಗೆಯಲ್ಲೇನೆ ಇವತ್ತು KRS ಪಕ್ಷ ನಡೀತಾ ಇರುವಂಥದ್ದು. ಜನರ ಹತ್ರ ದೇಣಿಗೆ ಸಂಗ್ರಹಿಸಿ ಒಂದು ಓಟು ಒಂದು ನೋಟು ಅಭಿಯಾನದ ಮೂಲಕ ಏನೋ ಶಾಂತವೇರಿ ಗೋಪಾಲ್ ಗೌಡ್ರು ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ರಾಜ್ಯದಲ್ಲೇ ಒಂದು ಇತಿಹಾಸ ನಿರ್ಮಾಣ ಮಾಡಿದಂಥದ್ದು. ಏನು ಒಂದು ಓಟು ಒಂದು ನೋಟು, ಜನರ ಹತ್ರನೇ ಒಂದು ಓಟ್ ಕೇಳಿ ಒಂದು ನೋಟು ಕೇಳಿ ಚುನಾವಣೆಗೆ ಎಷ್ಟು ಖರ್ಚಾಗುತ್ತೆ ಜನರ ಹತ್ರನೇ ತಗೊಂಡು ಚುನಾವಣೆ ನಡೆಸಿದಂಥದ್ದು ಉದಾಹರಣೆಗಳಿದೆ. ಅದೇ ನಿಟ್ಟಿನಲ್ಲಿ KRS ಪಕ್ಷ ಕಳೆದ 6 ವರ್ಷಗಳಿಂದ ಎಲ್ಲೆಲ್ಲಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀವೋ ಅಲ್ಲೆಲ್ಲರೂ ಜನರ ಮಾಲೀಕತ್ವದಲ್ಲಿ ಪಕ್ಷ ನಡಿಬೇಕು. ಜನರೇ ದೇಣಿಗೆ ಕೊಟ್ಟು ಅವರ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಅವ್ರು ಕೊಡುವಂತಹ ದುಡ್ಡಿನಲ್ಲೇ ಖರ್ಚು ಮಾಡಿ ಚುನಾವಣೆಗಳನ್ನು ಗೆಲ್ಲಬೇಕು ಅನ್ನೋವಂಥ ಕೆಲಸವನ್ನ KRS ಪಕ್ಷ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಇದು ಮುಂದುವರಿಯುತ್ತೆ. ಏನು ಒಂದು ಓಟು ಒಂದು ನೋಟು ಅಭಿಯಾನ ಇದೆ. ಸ್ಥಳೀಯವಾಗಿ ನಾವು ಅಷ್ಟೇ ಜನರ ಮಾಲೀಕತ್ವದಲ್ಲಿ ಪಕ್ಷ ನಡಿಬೇಕು. ಹಾಗಾಗಿ ಜನರ ಹತ್ರನೇ ನಾವು ದೇಣಿಗೆ ಕೇಳ್ತಾ ಜನರು ಉದಾರವಾಗಿ ನಮಗೆ ದೇಣಿಗೆಯನ್ನು ಸಹ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ನಾವು 6 ವರ್ಷದಿಂದ ಏನು ಶ್ರಮ ಪಡ್ತಾ ಇದ್ದೀವಿ, ಇದೆಲ್ಲವೂ ಜನರು ನಮಗೆ ಕೊಡ್ತಾ ಇರುವಂತಹ ದೇಣಿಗೆಯಿಂದಲೇ ಆಗ್ತಾ ಇರುವಂಥದ್ದು, ಅವರ ಸಹಕಾರದಿಂದ ನಡೀತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಇವತ್ತು ಒಂದು ವಾರ್ಡ್ನಲ್ಲಿ ಈ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ವಾಸುದೇವನ್ ಅವರ ನಾಯಕತ್ವದಲ್ಲಿ, ಇಲ್ಲಿಯ ಸ್ಥಳೀಯ ನಾಯಕರಾದಂತಹ ವಾಸುದೇವನ್ ಅವರ ನಾಯಕತ್ವದಲ್ಲಿ ಇವತ್ತಿನ ಅಭಿಯಾನವನ್ನು ನಾವು ಮಾಡ್ತಾ ಇರುವಂಥದ್ದು. ದಯಮಾಡಿ ಇನ್ನು ಮುಂದಿನ ದಿನದಲ್ಲಿ ಬೆಂಗಳೂರಿನಾದ್ಯಂತ ಈ ರೀತಿಯಾದಂಥ ಅಭಿಯಾನಗಳು ಹೆಚ್ಚೆಚ್ಚು ಆಗ್ತವೆ. ಎಲ್ಲೆಲ್ಲಿ ನಮ್ಮ ಪಕ್ಷದ ಸೈನಿಕರು ನಿಮಗೆ ಕಾಣಿಸ್ತಾರೋ ಆ ಪಕ್ಷಕ್ಕೆ ದೇಣಿಗೆ ಕೊಡುವ ಮುಖಾಂತರ ಮತ್ತು ಪಕ್ಷಕ್ಕೆ ಸದಸ್ಯತ್ವವನ್ನು ಪಡೆಯುವ ಮುಖಾಂತರ KRS ಪಕ್ಷವನ್ನು ಬೆಂಬಲಿಸಬೇಕು. ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡುವ ನಿಟ್ಟಿನಲ್ಲಿ KRS ಪಕ್ಷ ಶ್ರಮಿಸ್ತಾ ಇದೆ. ಇವತ್ತು ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ನಾನು ಕೆಲವು ಚಾನೆಲ್ಗಳಲ್ಲಿ ಬರುವಂತಹ ವಿಚಾರಗಳನ್ನ ನೋಡ್ತಾ ಇದ್ದೆ. ಏನು ಶಾಸಕರಾಗಿರುವಂಥವ್ರು ಏನೇನು ವಿಚಾರನ ಮಾತಾಡ್ತಾರೆ ವಿಧಾನಸಭೆಯಲ್ಲಿ, ಯಾವುದ್ರ ಬಗ್ಗೆ ಗಮನ ಸೆಳೀತಾರೆ ಅಂತ. ಇವತ್ತು ನನಗೊಂದು ವಿಚಾರ ನೋಡಿದೆ. ಒಬ್ಬ ಶಾಸಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಇವತ್ತು ಆಹಾರ ಇಲಾಖೆಯಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ನಮ್ಮಷ್ಟು ಧ್ವನಿ ಎತ್ತಿರುವಂಥದ್ದು ಇನ್ಯಾವುದೇ ರಾಜಕಾರಣಿಗಳಿಲ್ಲ. ನನಗೆ ಆಶ್ಚರ್ಯ ಆಯಿತು. ವಿಧಾನಸಭೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಏನಂದ್ರೆ ಯಾವ ರೀತಿ ಅಕ್ರಮಗಳ ಬಗ್ಗೆ ಎಲ್ಲ ಅವ್ರು ಕೇಳಿರುವಂಥದ್ದು. ಸ್ಥಳೀಯವಾಗಿ ನ್ಯಾಯಬೆಲೆ ಅಂಗಡಿಗಳಿಲ್ಲ, ಮತ್ತೆ ಉಪಕೇಂದ್ರಗಳಿಲ್ಲ. ಯಾವುದೋ ಒಂದು ದಿನ ಎಲ್ಲೋ ಇರುವಂಥವನು ಒಂದು ದಿನ ಬಂದು ಅಲ್ಲಿ ತಂಬಾಕಿಸ್ಕೊಂಡು ರೇಷನ್ ಕೊಡುವಂಥ ವ್ಯವಸ್ಥೆ ನಡೀತಾ ಇದೆ. ಆದರೆ ಸುಮಾರು 4-5 ಕಿಲೋಮೀಟರ್ ದೂರಕ್ಕೆ ಹೋಗಿ ಗ್ರಾಮೀಣ ಪ್ರದೇಶಗಳಲ್ಲಿ 4-5 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹೋಗಿ ಅವರು ರೇಷನ್ಗಳನ್ನು ಅಂದರೆ ಸರ್ಕಾರ ಕೊಡುವಂತಹ ಅಕ್ಕಿಯನ್ನು ತರಬೇಕಾಗಿರುವಂಥ ವ್ಯವಸ್ಥೆ ಇದೆ. ಒಂದು ದಿನ ಅವ್ರಿಗೇನೋ ಸಮಯ ಆಗಲಿಲ್ಲ ಅಂದರೆ
ಮಾಡದೇ ದಿನ ಹೋದರೆ ರೇಷನ್ ಸಿಗಲ್ಲ. ಈ ವಿಚಾರಗಳನ್ನು ನಾವು ಶಿಗಾವಿ ಚುನಾವಣೆ ಇರ್ಬೋದು, ಆನ್ಗಲ್ ಚುನಾವಣೆ ಇರ್ಬೋದು, ಬೈ ಎಲೆಕ್ಷನ್ಗಳಲ್ಲಿ ಇದೆಲ್ಲ ನಾವು ಮಾತಾಡ್ತಾ ಬಂದ್ವಿ. ಮತ್ತು ಜನರಲ್ ಎಲೆಕ್ಷನ್ಸ್ ಏನು 2023 ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ನಾವು ಹೌದು ಇವತ್ತು ಸರ್ಕಾರಗಳು ಏನು ಘೋಷಣೆ ಮಾಡ್ತವೆ ಫ್ರೀ ಬೀಸ್ ಅಂತ, ಅದರಲ್ಲೂ ಇವತ್ತಿನ ರಾಜ್ಯ ಸರ್ಕಾರ ಹೇಳುವಂಥದ್ದು ಸಿದ್ದರಾಮಯ್ಯ ಅವರು ಹೇಳ್ತಾರಲ್ಲ ಅಕ್ಕಿರಾಮಯ್ಯ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಅದರಲ್ಲಿ ಆಗ್ತಾ ಇರುವಷ್ಟು ಮೋಸ ವಂಚನೆ ಇನ್ಯಾವುದ್ರಲ್ಲೂ ಆಗ್ತಾ ಇಲ್ಲ. ಬೆಂಗಳೂರು ನಗರದಲ್ಲಿ ಬಂದರೆ ಯಾವುದೇ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಹೋದ್ರೂ 20, 30, 50 ರೂಪಾಯಿ ಹಣ ಇಸ್ಕೋತಾರೆ. ಮತ್ತು ತೂಕದಲ್ಲಿ ಮೋಸ ನಡೀತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಇದರ ವಿರುದ್ಧ ಇವತ್ತು KRS ಪಕ್ಷ ಎಷ್ಟು ಮಟ್ಟಿಗೆ ಹೋರಾಟ ಮಾಡಿದೆ. VR ಮರಾಠೆ ಅವರು ಇರ್ಬೋದು, ಇವತ್ತಿನ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಅವರ ಮಗ ಧನಂಜಯ ಈ ನಿಟ್ಟಿನಲ್ಲಿ ತುಂಬ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ಹಾಗೆ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು, ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಇವತ್ತು ವಿಧಾನಸಭೆಯಲ್ಲಿ ಅದನ್ನು ಕೇಳುವಂಥ ಮಟ್ಟಕ್ಕೆ ಬೆಳೆದಿದೆ. ಅಂದರೆ KRS ಪಕ್ಷ ಜನಪರವಾಗಿ ರಾಜ್ಯದ ಜನರಿಗೆ ಆಗ್ತಾ ಇರುವಂಥ ಅನ್ಯಾಯ, ನಾವು ಕಟ್ಟುವಂಥ ತೆರಿಗೆ ಹಣದಲ್ಲಿ ಯಾವ್ಯಾವ ರೀತಿ ಲೂಟಿ ಆಗ್ತಾ ಇದೆ, ಸಾರ್ವಜನಿಕ ಜನರನ್ನ ಹೇಗೆ ವಂಚಿಸ್ತಾ ಇದ್ದಾರೆ ಇವತ್ತಿನ ರಾಜಕಾರಣಿಗಳು, JCB ಪಕ್ಷದ ರಾಜಕಾರಣಿಗಳು ಯಾವ ರೀತಿ ನಾಡಿನ ಜನಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ KRS ಪಕ್ಷ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಕಂದಾಯ ಇಲಾಖೆ, ಅಲ್ಲಿರುವಂತಹ ಭ್ರಷ್ಟಾಚಾರ ಯಾವ ಇಲಾಖೆಯಲ್ಲೂ ಇಲ್ಲ ಅಂತ ಕಾಣುತ್ತೆ. ಅಷ್ಟು ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದು ಅದೊಂದು ಇಲಾಖೆ, ಏನು ಕಂದಾಯ ಇಲಾಖೆಯಲ್ಲಿ. ಈ ರೀತಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ನಿಜವಾಗ್ಲೂ ಬೇಕಾಗಿರುವಂಥದ್ದೇನು ಉತ್ತಮವಾದಂಥ ಶಿಕ್ಷಣ, ಉತ್ತಮವಾದಂಥ ಆರೋಗ್ಯದ ವ್ಯವಸ್ಥೆ. ಇವತ್ತು ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿದೆ. ಅದಾಲೆ ಯಾವಾಗ ಮುಚ್ತೀವಿ ಅಂತ ಹೇಳಿದ್ರು ಅದು ಅವ್ರು ನಾಳೆ ಚಾಲ್ತಿ ಕೊಟ್ಬಿಟ್ಟಿದ್ದಾರೆ. ಆದರೆ ಇವತ್ತು ನಾಮಕಾವಸ್ಥೆಗೆ ಏನು ಶಿಕ್ಷಣ ಸಚಿವರು ಇಲ್ಲ ಮುಚ್ಚಲ್ಲ ಅಂತ ಜನರು ಕಣ್ಣೋಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಹಾಳು ಮಾಡಿರುವಂಥದ್ದು ರಾಜ್ಯದ JCB ಪಕ್ಷದ ರಾಜಕಾರಣಿಗಳು. ಇವತ್ತು ಯಾರಾದರೂ ಒಬ್ಬ ಬಲಿಷ್ಠ ರಾಜಕಾರಣಿ ಇದ್ದಾನೆ ಅಂದರೆ ಅವನದೊಂದು ಶಿಕ್ಷಣ ಸಂಸ್ಥೆ ಇರುತ್ತೆ, ಒಂದೊಂದು ಕಾಲೇಜ್ ಇರುತ್ತೆ ಅಥವಾ ಹಾಸ್ಪಿಟಲ್ ಇರುತ್ತೆ. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳು, ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನು ಇವರು ವ್ಯವಸ್ಥಿತವಾಗಿ ಹಾಳ್ಗೆಡುವಿ ಅದನ್ನು ಮುಚ್ಚುವಂತಹ ನಿಟ್ಟಿನಲ್ಲಿ JCB ಪಕ್ಷದ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮಗೆ ರಾಜ್ಯದ ಜನ ಬೆಂಬಲ ಕೊಡಬೇಕು. ಈ ನಿಟ್ಟಿನಲ್ಲಿ ಏನು ಕಳೆದ ಅಕ್ಟೋಬರ್, ನವೆಂಬರ್ನಲ್ಲಿ ಎದ್ದೇಳು ಕನ್ನಡಿಗ KRS ಪಕ್ಷ ಸೇರುವ ಅಂತ ಅಭಿಯಾನ ಮಾಡಿದ್ವಿ. ಸಾವಿರಾರು ಜನ ನಮಗೆ ಪಕ್ಷಕ್ಕೆ ಅವಾಗ ಸದಸ್ಯತ್ವವನ್ನು ಪಡೆದ್ರು. ಇದು ಮುಂದುವರೆದ ಭಾಗವಾಗಿ ಈಗ ಬೆಂಗಳೂರಿನಲ್ಲಿ ಏನು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಬರ್ತಾ ಇದೆ. ಚುನಾವಣೆಗಳಾಗುವಂತ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಯಾಕೆಂದ್ರೆ ಇವತ್ತು ಸ್ಥಳೀಯವಾಗಿ ನಾಯಕರನ್ನ ರೂಪಿಸಲಿಲ್ಲ ಅಂದ್ರೆ, ಸ್ಥಳೀಯ ನಾಯಕತ್ವವನ್ನು ಕೊಡಲಿಲ್ಲ ಅಂದ್ರೆ ಸ್ಥಳೀಯವಾಗಿ ಆಗ್ಬೇಕಾಗಿರುವಂತಹ ಪರಿಹಾರಗಳು, ಇವತ್ತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಇವತ್ತು ಏನು ನಮ್ಮ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಮಟ್ಟದ ಕಗ್ಗೊಲೆಯನ್ನು ಇವತ್ತು ರಾಜ್ಯ ಸರ್ಕಾರ ಚುನಾವಣೆ ಮಾಡ್ದಲೇ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದಾಗಬಾರ್ದು ಅಂತೇಳಿ ಜನರನ್ನ ಎಚ್ಚರಿಸುವಂಥ ಕೆಲಸ KRS ಪಕ್ಷ ಮಾಡುತ್ತೆ. ದಯಮಾಡಿ KRS ಪಕ್ಷವನ್ನು ನೀವೆಲ್ಲರೂ ಬೆಂಬಲಿಸ್ತೀರಾ ಅಂತ ನಂಬಿದ್ದೀನಿ. ಸದಸ್ಯತ್ವವನ್ನು ಪಡೀರಿ, ದೇಣಿಗೆ ಕೊಟ್ಟು KRS ಪಕ್ಷವನ್ನು ಬೆಂಬಲಿಸಿ. ನಮಸ್ಕಾರ.